ಧರ್ಮಸ್ಯ ಹ್ಯಾಪವರ್ಗಸ್ಯ ನಾರ್ಥೋರ್ಥಾಯ ಉಪಕಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ ಕಾಮಸ್ಯ ನೇಂದ್ರಿಯ ಪ್ರೀತಿರ್ಲಾಭೋ ಜೀವೇತ ಯಾವತ ಜೀವಸ್ಯ ತತ್ವಜಿಜ್ಞಾಸ ನಾರ್ಥೋ ಯಶ್ಚೇಹ ಕರ್ಮಭಿಃ. ಇದೆರಡು ಶ್ಲೋಕಗಳಿದೆಯಲ್ಲ, ಅದ್ಭುತವಾದ ಶ್ಲೋಕಗಳು. ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನೋಡಿಪ್ಪ, ಬೇರೆದೆಲ್ಲ ಬಿಟ್ಬಿಡಿ. ಧರ್ಮಾರ್ಥ ಕಾಮ ಮೋಕ್ಷ ನಾವು ಇದನ್ನು ಕೇಳಿ ಕೇಳಿ ಅಲ್ಲೂ ಎಲ್ಲರಿಗೂ ಬಾಯ್ಪಾಠ ಆಗಿಬಿಟ್ಟಿದೆ ಅಲ್ವಾ. ಹೂವು ಅಕ್ಷತೆ ಇಟ್ಕೊಳ್ಳಿಮ್ಮ, ಎಡಗೈಯಲ್ಲಿ ಇಟ್ಕೊಳ್ಳಿ, ಬಲಗೈ ಇದ್ರ ಮೇಲೆ ಮುಚ್ಚಿ ಅಂತ ಹೇಳಿಬಿಟ್ಟು ಆಮೇಲೆ ಸಂಕಲ್ಪ ನಾವು ನಕ್ಷತ್ರ ಗೋತ್ರ ಹೇಳಿ ಜ್ಞಾಪಕ ಇದೆಲ್ಲ. ಅವರು ಹೇಳಿದೆ ಮಮ ಸಹ ಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಉದ್ದಕ್ಕೂ ಲಿಸ್ಟ್ ಬರುತ್ತೆ. ಹೇಳ್ಬಿಟ್ಟು ಧರ್ಮಾರ್ಥ ಕಾಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ಕೊನೆ ಅಂದರೆ 4 ಹೇಳ್ತಾರೆ. ಅದನ್ನು ನಾವು ತೊಗೊಳ್ಳೋದು ಬೇಡ. ಇವಾಗ ಹಾಗೆ ನೋಡೋಣ. ಇವಾಗ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಅಥವಾ ಕೋರಿಕೆಗಳು ಇದೆಯೋ ಇಲ್ವೋ? ಹಾಂ, ಕೋರಿಕೆಗಳು 2 ಥರ ಇರುತ್ತೆ. ಒಂದು ಇಷ್ಟಪ್ರಾಪ್ತಿ, ಇನ್ನೊಂದು ಅನಿಷ್ಟ ನಿವೃತ್ತಿ. ಏನು ಹೇಳಿ? ನಮಗೆ ಯಾವುದು ಇಷ್ಟನೋ ಅದನ್ನು ಪಡ್ಕೋಬೇಕು, ಯಾವುದು ಇಷ್ಟ ಇಲ್ವೋ ಅದನ್ನು ನಿವಾರಿಸ್ಕೋಬೇಕು. ಇಷ್ಟಪ್ರಾಪ್ತಿ, ಅನಿಷ್ಟ ನಿವೃತ್ತಿ, ಇದು ಎಲ್ಲರಿಗೂ ಆಸೆ ಇದ್ದೇ ಇದೆ. ಈ ಏನು ಬೇಡ, ನಾನು ಆರೋಗ್ಯವಾಗಿರಬೇಕು, ನನಗಿರಬೇಕು ಅನ್ನೋದೇ ಒಂದು ಆಸೆ. ಅದಕ್ಕೇ ಎಲ್ಲ ದೊಡ್ಡ ಹಿರಿಯರು ನಮಸ್ಕಾರ ಮಾಡಿದ್ರೆ ಅಕ್ಷತೆ ತೊಗೊಂಡು ಹೇಳ್ಬಿಟ್ಟು ಚಿರಂಜೀವ ದೀರ್ಘಾಯುಷ್ಮಾನ್ ಭವ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ಮದುವೆ ಆಗಿರೋ ಹೆಣ್ಮಕ್ಳು ಮಾಡ್ತು ಅಂತಂದರೆ ಸುಪುತ್ರ ಪ್ರಾಪ್ತಿರಸ್ತು, ಅಥವಾ ಅವರು ಮೊದಲೇ ಅಪ್ಲಿಕೇಶನ್ ಕೊಟ್ಟೆ ಪುತ್ರಿಕಾರತ್ನ ಪ್ರಾಪ್ತಿರಸ್ತು. ಇಲ್ಲ ನಮ್ಮ ಗಂಡು ಮಗು ಇದೆ ಹೆಣ್ಮಗು ಆಗಬೇಕು ಅಂತಂದರೆ ಸರಿ ಪುತ್ರಿಕಾರತ್ನ ಪ್ರಾಪ್ತಿರಸ್ತು. ಈ ತುಂಬ ಅಪರೂಪ ಆ ಥರ ಕೇಳೋರು. ಎಲ್ಲರೂ ಗಂಡು ಮಕ್ಕಳ ಬಗ್ಗೆ ಪಾರ್ಶಿಯಾಲಿಟಿ. ಆದ್ದರಿಂದ ಪ್ರತಿಯೊಬ್ಬರಲ್ಲೂ ಆಸೆ ಇದೆಯಲ್ಲ, ಇದಕ್ಕೆ ಕಾಮ ಅಂತ ಹೇಳೋದು. ಏನು ಹೇಳಿ? ಕಾಮ ಅಂತಂದರೆ ಒಂದೇ ಮೀನಿಂಗ್ ಅಲ್ಲ, ಗೊತ್ತಾಯ್ತಲ್ಲ? ಕಾಮ ಅಂತಂದರೆ ಆಸೆ ಅಂತಷ್ಟೆ. ನಾನಿರಬೇಕು, ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು, ಇದೆಲ್ಲ ಪಡ್ಕೋಬೇಕು, ಇದೆಲ್ಲ ಬರುತ್ತಲ್ಲಪ್ಪ. 1 2 3 4 ಇದೆಲ್ಲ ಇರುತ್ತಲ್ಲ ಕಾಮ. ಈ ಆಸೆಗಳನ್ನು ಪೂರೈಸ್ಕೋಬೇಕಾದ್ರೆ ಅದಕ್ಕೆ ಸಾಧನಗಳು ಬೇಕು ಮತ್ತು ಹಣ ಬೇಕಾಗುತ್ತೆ. ಈಗ ಬೆಂಗಳೂರಲ್ಲಿ ಮುಂಚೆ ಎಲ್ಲ BTS ಬಸ್ಸಲ್ಲಿ ಓಡಾಡಬೇಕಾದ್ರೆ ಫುಟ್ಬೋರ್ಡಲ್ಲಿ ಸ್ಕೂಲು ಕಾಲೇಜು ಎಲ್ಲ ಹೋದ್ರೆ ಕೆಲವು ಸಲ ಫುಟ್ಬೋರ್ಡಲ್ಲಿ ನೇತಾಡ್ಕೊಂಡು ಹೋಗ್ತಾ ಇದ್ದಿದ್ದೆಲ್ಲ. ಆವಾಗ ಏನು ಒಂದೇ ಒಂದು ಆಸೆ, ಒಂದು ಡಬ್ಬ ಸ್ಕೂಟ್ರಾದರೂ ಇದ್ದರೆ ಸಾಕಪ್ಪ ಅಂತ. ಅದು ಲೋಡ ಅಂತಿರಲಿ, ಮನೆಯಿಂದ ಅಲ್ಲಿ ತಲುಪಿಸ್ಬಿಟ್ರೆ ಸಾಕು ಅಂತ. ಯಾರಾದರೂ ಒಬ್ಬರು ನೀವು ಡ್ರಾಪ್ ಕೊಟ್ಬಿಟ್ರೆ ಅಯ್ಯೋ ಬಾ ಅಂತ ಅವರು. ಆಮೇಲೆ ಆ ಸ್ಕೂಟ್ರಲ್ಲಿ ಓಡಾಡ್ತಾಯಿದ್ದು ತುಂಬ ಬಿಸಿಲು ಮಳೆ ಬಂದಾಗ ಏನೋಪ್ಪ ಏನು ಸ್ಕೂಟ್ರು ಇದು ಅದಕ್ಕೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಇಚ್ಛೆಗಳು ಉಂಟಾಗ್ತಾ ಇರುತ್ತೆ, ಹೌದು ತಾನೆ? ಅದಕ್ಕೆ ಇವಾಗ ಈ ನನಗೆ ಸ್ಕೂಟ್ರ್ ಬೇಕು ಅಂದಾಗ ಸ್ಕೂಟ್ರು, ಮೋಟ್ರ್ ಸೈಕಲ್ ಬೇಕು ಅಂದಾಗ ಮೋಟ್ರ್ ಸೈಕಲ್ಲು, ಕಾರ್ ಬೇಕು ಅಂದರೆ ಕಾರು ಕೊಡೋದಕ್ಕೆ ಆ ಫ್ಯಾಕ್ಟ್ರಿಯವರೆಲ್ಲ ನಮ್ಮ ಮಾವನ ಅವನ ತಯಾರು ಮಾಡೋದಕ್ಕೆ ಖರ್ಚು ಮಾಡಿರ್ತಾನಲ್ಲ, ಎಲ್ಲ ಮಾಡಿಬಿಟ್ಟು ಅದಕ್ಕೆ ಇಷ್ಟಿರುತ್ತೆ. ಆಮೇಲೆ ಎಲ್ಲಿ ಹೋಗ್ತಾ ಇದ್ದೀನಿ ಸ್ಕೂಟ್ರ್ ತೊಗೊಂಡು ಇದು ಕಾರ್ ತೊಗೊಂಡು ಇಲ್ಲಿ ಕೊಡೋ ರೋಡ್ ಟ್ಯಾಕ್ಸು ಅಂತಾರೆ. ಅವನು ಇನ್ಶೂರೆನ್ಸ್ ಅವನು ಬರ್ತಾನೆ. ಇಷ್ಟೆಲ್ಲ ಮಾಡಬೇಕಲ್ಲ, ಅದಕ್ಕೆ ಒಂದು ವ್ಯವಸ್ಥೆ. ಆದ್ದರಿಂದ ಅದಕ್ಕೆ ಈ ಸಾಧನೆಗಳನ್ನ ನಾವು ಪೂರೈಸ್ಕೋಬೇಕಾದ್ರೆ ಏನೇನು ಮಾಡಬೇಕೋ ಅದಕ್ಕೆ ಅರ್ಥ ಅಂತ ಹೆಸರು. ಏನು ಹೇಳಿ? ಅದರಿಂದ ಕಾಮ ಮತ್ತು ಅರ್ಥ. ಇವಾಗ ಇಲ್ಲಿ ನಾವು ಒಂದು 70 ಜನ ಇದ್ದೀವಿ ಅಂತ ಇಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಆಸೆಗಳಿದೆ. ಪ್ರತಿಯೊಬ್ಬರು ಅದಕ್ಕೆ ಬೇಕಾದ ಸಲಕರಣೆಗಳು ಹಣದ ವ್ಯವಸ್ಥೆ ಮಾಡ್ಕೊಳ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ನನಗೂ ಬೇಕು, ನಿನಗೂ ಬೇಕು, ಅವ್ರಿಗೂ ಬೇಕು. ನಾವು ಹೊಡೆದಾಡ್ದಲೇ ಒಂದು ವ್ಯವಸ್ಥೆ ಮಾಡಿಕೊಂಡು ಹೀಗೆ ಮಾಡು, ಹೀಗೆ ಮಾಡಬೇಡ, ಅದನ್ನೇ ವಚನಗಳಲ್ಲಿ ಸರಳವಾಗಿ ತಿಳಿಸ್ಕೊಟ್ಬಿಟ್ರು.
ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಎಲ್ಲರೂ ಯಾವ್ಯಾವ ನಿಯಮಗಳನ್ನು ಪಾಲಿಸಿದ್ರೆ ರೂಲ್ಸ್ ಅಂದ್ರೇನು ಡೂ ಆ್ಯಂಡ್ ಡೋಂಟ್, ವಿಧಿ ಮತ್ತು ನಿಷೇಧ. ಏನು ಹೇಳಿ? ವಿಧಿ ಅಂತಂದ್ರೇನು? ಇದನ್ನು ಮಾಡಬೇಕು ಅಂತ. ಏನು? ಸತ್ಯಂಬದ ಧರ್ಮಂಚರ ಇದೆಲ್ಲ ಬರುತ್ತೆ. ಮಾತೃದೇವೋ ಭವ ಪಿತೃದೇವೋ ಇದೆಲ್ಲ ಏನನ್ನು ನಾವು ಮಾಡಬೇಕು, ಯಾವ್ಯಾವುದನ್ನು ಮಾಡಬಾರ್ದು ಅಂತ ಒಂದು ವ್ಯವಸ್ಥೆ ಇಲ್ಲದಿದ್ದರೆ ಸಮಾಜನೇ ನಾಶವಾಗಿಬಿಡುತ್ತೆ. ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಹೋಗ್ಬಿಡ್ತಾರೆ ಅಷ್ಟೆ, ಯಾವುದು ಏನು ಉಳಿಯೋದಿಲ್ಲ. ಆಮೇಲೆ ಆ ಒಂದು ವ್ಯವಸ್ಥೆ ಏನಿದೆ, ಪ್ರತಿಯೊಬ್ಬರೂ ಸರಿಯಾದ ಮಾರ್ಗದಲ್ಲಿದ್ದು ತಮ್ಮ ತಮ್ಮ ಕಾಮಗಳನ್ನು ಅರ್ಥದ ಮೂಲಕ ಪೂರೈಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಏನು ಮಾಡ್ತೀವಿ, ಅದೇ ಧರ್ಮ. ಆದ್ದರಿಂದ ಧರ್ಮವನ್ನು ಯಾರು ಅನುಸರಿಸಿದ್ರೆ ಧರ್ಮ ಅವನು ರಕ್ಷಿಸುತ್ತೆ. ಹೌದು ತಾನೇ? ಧರ್ಮ ಇಲ್ಲದಿದ್ರೆ ಏನಾಗುತ್ತೆ? ಆದರೆ ಅದೊಂದು ವ್ಯವಸ್ಥೆ. ಈಗ ಈ ಧರ್ಮ ಅಂತ ತಿಳಿಸ್ಕೊಡೋದು ಮನುಷ್ಯ ಮಾತ್ರರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತನೇ ಏನು ಮಾಡ್ದ, ಸೃಷ್ಟಿಯ ಸಮಯದಲ್ಲೇನೇ ಜೀವಿಗಳನ್ನು ಸೃಷ್ಟಿ ಮಾಡಿ ಅದ್ರ ಜೊತೆಗೆ ವೇದಗಳು, ಅವ್ರು ಬರೋಕ್ಕೆ ಮುಂಚೆನೇ ವೇದಗಳು ರೆಡಿಯಾಗಿಬಿಟ್ಟಿತ್ತು. ಆದ್ದರಿಂದ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಇದಕ್ಕೆಲ್ಲ ಆಧಾರ ನಮಗೆ ಯಾವುದಪ್ಪ ಅಂತಂದರೆ ಶಾಸ್ತ್ರ. ಇದನ್ನು ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೋ. ಕಾರ್ಯ ಅಕಾರ್ಯ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದಕ್ಕೆ ಆಧಾರ, ದಿ ಅಥಾರಿಟಿ ಈಸ್ ಶಾಸ್ತ್ರ. ಆದ್ದರಿಂದ ಏನಾಯಿತು? ಕಾಮ, ಅರ್ಥ ಮತ್ತು ಧರ್ಮ. ಅರ್ಥ ಆಯ್ತಲ್ಲಪ್ಪ? ಹೀಗೆ ಧರ್ಮಾಚರಣೆ ಇದರ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಅರ್ಥ ಕಾಮಗಳನ್ನು ಪೂರೈಸ್ಕೊಳ್ತಾನೇ ಇದ್ದರೆ ಮತ್ತೆ ಅದೇ ಆಗ್ತಾ ಇರುತ್ತೆ. ಇವಾಗ ಬೆಂಕಿನ ಆರಿಸ್ಬೇಕು ಅಂತ ಅದಕ್ಕೆ ತುಪ್ಪ ಹಾಕ್ತಾ ಇದ್ರೆ ಏನಾಗುತ್ತೆ? ಕಾಮನೆಗಳನ್ನು ಪೂರೈಸಿದಷ್ಟು ಇನ್ನೂ ಹೆಚ್ಚುತ್ತಾ ಹೋಗುತ್ತದು. ಆದ್ದರಿಂದ ಇದು ಕೊನೆಯೇ ಇಲ್ಲವೇ ಅಂದರೆ ಇದೆ. ಯಾವುದು? ಕಾಮನೆಗಳು ಉಂಟಾಗದಲ್ಲೇ ಇರೋ ಸ್ಥಿತಿ. ಅದ್ಯಾವುದದು ಅಂದರೆ ಅದಕ್ಕೆ ಮೋಕ್ಷ ಅಂತ ಹೇಳಿದ್ರು. ಪರಮತೃಪ್ತ ಒಂದು ಸ್ಥಿತಿ, ಇನ್ನೇನು ಬೇಕಾಗಿಲ್ಲ ನನಗೆ ಅನ್ನೋದು, ಆ ಬೇಕು ಅನ್ನೋದು ನಿಂತು ಹೋಗ್ಬಿಟ್ಟಾಗ ಅದು ಯಾವಾಗತ್ತೆ ಅಂದರೆ ನಾನು ಯಾರು ಅನ್ನೋ ಒಂದು ತಿಳುವಳಿಕೆ ಉಂಟಾದಾಗ ಅದನ್ನೇ ಮೋಕ್ಷ ಅಂತ ಕರೆದು 4. ಆದ್ದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದು 4ಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಗೃಹಸ್ಥರು 4 ಇರುತ್ತೆ, ಸನ್ಯಾಸಿಗೆ ಇದು 3 ಇಲ್ಲ, ಕೊನೆಯದೊಂದೇ, ಮೋಕ್ಷ ಒಂದೇ, ಬೇರೆದು ಯಾವುದೂ ಇರೋದಿಲ್ಲ. ಅದು ಬೇರೆ ಬಿಡಿ, ಅದಕ್ಕೆ ಅದೆಲ್ಲ ಅವ್ರೇನು ಅಂತಂದರೆ ಸನ್ಯಾಸ ತೊಗೊಳ್ತಾರಲ್ಲ ಅವಾಗ ತಮಗೆ ತಾವೇ ಪಿಂಡ ಪ್ರದಾನ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಮುಗೀತು, ಆ ಹೆಸರು ಎಲ್ಲ ಹೋಯಿತು. ಅದು ಆಮೇಲೆ ಏನೇನು ಬಯೋಡೇಟಾ ಇತ್ತಲ್ಲ ಯಾವುದೂ ಇಲ್ಲ. ಆಮೇಲೆ ಮಿಕ್ಕಿದವರೆಲ್ಲರಿಗೂ ಶಾಸ್ತ್ರ ಇದು 4 ವಿಧಿಸುತ್ತೆ: ಕಾಮ, ಅರ್ಥ, ಧರ್ಮ ಮತ್ತು ಮೋಕ್ಷ. ಇವಾಗ ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ಪರ್ಪಸ್ ಆಫ್ ಲೈಫ್ ಏನು ಗೊತ್ತಾಗುತ್ತೆ ನಮಗೆ. ನೋಡಿಪ್ಪ, ಸಾಮಾನ್ಯವಾಗಿ ನಾವು ಪ್ರಾಮಾಣಿಕವಾಗಿ ನೋಡಿಕೊಂಡ್ರೆ ನಾವು ಮಾಡೋ ಧರ್ಮಾಚರಣೆಗಳೆಲ್ಲ, ವ್ರತ ಕಥೆಗಳೆಲ್ಲ ನೋಡಿಬೇಕಾರೆ ನೀವು ವ್ರತದ ಕಥೆ ಬರುತ್ತಲ್ಲ ಎಲ್ಲ, ಈಗಿನ ಪ್ರಾರಂಭ ಆಗುತ್ತೆ ಎಲ್ಲ, ಭೀಮನ ಅಮಾವಾಸ್ಯೆ ವ್ರತದಿಂದ ಹಿಡಿದು ಎಲ್ಲ ತೊಗೊಂಡ್ರೆ ಎಲ್ಲ ಯಾವುದನ್ನಾರು ಪಡ್ಕೊಳ್ಳೋದಕ್ಕೆ, ಕಷ್ಟನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ. ಅಂದರೆ ಧರ್ಮನ ಯಾವುದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀವಿ? ಕಾಮಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಆದರೆ ಸೀಕ್ವೆನ್ಸ್ ಇರೋದು ಯಾವುದು? ಧರ್ಮಾಚರಣೆಯಿಂದ ಭಕ್ತಿ ಉಂಟಾಗಿ, ಆ ಭಕ್ತಿಯಿಂದ ವೈರಾಗ್ಯ ಉಂಟಾಗಿ, ಅದರಿಂದ ಜ್ಞಾನ, ಅದರಿಂದ ಮೋಕ್ಷ. ಸೊ ಯು ಹ್ಯಾವ್ ಟು ಫಾಲೋ
ಪ್ರಾಕ್ಟೀಸ್ ಧರ್ಮ ಫಾರ್ ಮೋಕ್ಷ, ನಾಟ್ ಫಾರ್ ಕಾಮ ಅಂಡ್ ಅರ್ಥ. ಅರ್ಥ ಆಯ್ತಾ ನಿಮಗೆ? ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ನಿನಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೊಟ್ಟಿದ್ದೀನೋ ಅಂತ ಹೋದರೆ, ಇಲ್ಲ ನಾನು ಅಂಡರ್ ಗ್ರ್ಯಾಜುಯೇಟ್ ಕ್ಲಾಸಲ್ಲಿ ಕೂತ್ಕೊತೀನಿ, ಇದು ತಿರ್ಗಾ BSc ಕ್ಲಾಸಲ್ಲಿ ಕೂತ್ಕೊಳ್ಳೋದು. ನಾವು ಮಾಡ್ತಾ ಇರೋದು ಅದೇನೆ. ಆದ್ದರಿಂದ ಧರ್ಮದ ಅನುಷ್ಠಾನ ಆಚರಣೆ ಮೋಕ್ಷಕ್ಕೋಸ್ಕರ, ಅರ್ಥಕಾಮಗಳಿಗಲ್ಲ. ಅರ್ಥ ಆಯ್ತೇನಪ್ಪ ಇದು? ಆದ್ದರಿಂದ ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್ ಅಂದರೆ ಡೆಫಿನೆಟ್ಲಿ ಮೋಕ್ಷ. ಅದು ಯಾವುದರಿಂದ ಸಿದ್ಧಿಸುತ್ತೆ? ಭಕ್ತಿಯಿಂದ ಸಿದ್ಧಿಸುತ್ತೆ. ಹೇಗೆ? ಭಕ್ತಿಯಿಂದ ವೈರಾಗ್ಯ ಬೆಳೆಯುತ್ತೆ, ವೈರಾಗ್ಯದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಇವಾಗ ಧರ್ಮಾಚರಣೆಯ ಮಾಡಿ ಅದರಿಂದ ನಾವು ಇದು ಬೇಕು ಅದು ಬೇಕು ಅಂತ ಕೇಳ್ಕೊಂಡ್ರೆ ಎಲ್ಲಿಗೆ ಹೋದ್ವಿ? ವಾಪಸ್ ಹೊಟ್ಟೋಗಿದ್ದು, ತಿರ್ಗಾ ವಾಪಸ್ ಹೊಟ್ಟೋಯ್ತು. ಅರ್ಥಕ್ಕೆ ಬಂದ್ಬಿಡ್ತು, ನನಗಿದು ಕೊಡು ಅದು ಕೊಡು ಅದು. ಯಾಕೆ ಅಂತಂದರೆ ಅದನ್ನು ಅನುಭವಿಸ್ತೀನಿ ನಾನು ಅಂತ ತಿರ್ಗಾ ಕಾಮಕ್ಕೆ ಬಂದ್ಬಿಡ್ತು ಅಲ್ಲಿಗೆ. ಹಾಗೆ ಆಯಿತು. ಇವಾಗ ಧರ್ಮದ ಮಹತ್ವ ಏನು, ಸ್ಥಾನ ಏನು ಗೊತ್ತಾಯಿತು. ಅರ್ಥ ತಗೊಳ್ಳಿ. ಅರ್ಥದ ವ್ಯವಸ್ಥೆ ಯಾಕಿದೆ ಅಂತಂದರೆ ಧರ್ಮಕ್ಕೋಸ್ಕರ, ಕಾಮಕ್ಕೋಸ್ಕರ ಅಲ್ಲ. ಬೈಕಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಅಲ್ಲ ಅರ್ಥ. ಅದರಿಂದ ನೀನು ಧರ್ಮಾಚರಣೆ ಮಾಡಬೇಕು, ಅದಕ್ಕೋಸ್ಕರ. ಇವಾಗ ನಾಳೆ ದಿವಸ ಒಂದು ಗಾಯತ್ರಿ ಹೋಮ ಮಾಡಿಬಿಟ್ಟು 10 ಜನಕ್ಕೆ ನಾನು ಊಟ ಹಾಕಬೇಕು ಅಂತಂದರೆ ಅದಕ್ಕೇನು ಬೇಕು? ಅರ್ಥ ಇರಬೇಕು. ಅದಕ್ಕೇ ರುದ್ರಾಭಿಷೇಕ ಮಾಡ್ತೀವಲ್ಲಪ್ಪ, ರುದ್ರಾಭಿಷೇಕದಲ್ಲಿ ಶಂಚಮೇ ಮಯಶ್ಚಮೇ ಪ್ರಿಯಂಚಮೇ ಕಾಮಶ್ಚಮೇ ಕಾಮಶ್ಚಮೇ ಸೌಮನಸಶ್ಚಮೇ ಭದ್ರಂಚಮೇ ಶ್ರೇಯಶ್ಚಮೇ ಮೇ 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 ಅಂದರೆ ಚ ಮತ್ತು ಇದು ಯಾರಿಗೆ? ಮೇ ನನಗೆ, ಇದು ನನಗಿರಲಿ ಅದು ನನಗಿರಲಿ. ಅದು ಏನ್ರಿ ಇವನು ಇಂತಹ ದುರಾಸೆ ಇವನಿಗೆ ಅನಿಸ್ಬಿಡ್ಬೇಕು. ಎಲ್ಲ ಇರೋದೆಲ್ಲ ಕೇಳೋದೆ, ಏನು ಮಂತ್ರ ಇದು, ಇದರಿಂದ ಶಿವನಿಗೆ ಅಭಿಷೇಕ ಮಾಡ್ತಾ ಇದ್ದೀರಲ್ಲ ನೀವು ಅಂತಂದರೆ ಸ್ವಲ್ಪ ನಿಧಾನಿಸಪ್ಪ. ಕೊನೆಯಲ್ಲಿ ಏನು ಬರೀ ಯಜ್ಞೇನ ಕಲ್ಪೇತಾಂ ಅಂತ, ಯಜ್ಞಕ್ಕೋಸ್ಕರ ಇದೆಲ್ಲ ನನಗಿರಲಿ. ಏನು ನನ್ನ ಹತ್ರ ಹಣನೂ ಇಲ್ಲ, ಉಪಕರಣಗಳು ಇಲ್ಲ, ನಾನೇನು ಧರ್ಮ ಆಚರಣೆ ಮಾಡೋದು? ಯಾರೋ ಕಷ್ಟದಲ್ಲಿದ್ದರೆ ಸಹಾಯ ಮಾಡೋಕ್ಕಾಗತ್ತೆ? ಅಥವಾ ಒಂದು ವ್ರತ ಅಥವಾ ಒಂದು ಹೋಮ ಮಾಡಿ ಒಂದು 100 ಜನಕ್ಕೆ ಊಟ ಹಾಕೋಕ್ಕಾಗತ್ತೆ? ಏನು ಮಾಡೋಕ್ಕೆ ಸಾಧ್ಯ ರೀ? ಏನೂ ಆಗೋದಿಲ್ಲ. ಆದ್ದರಿಂದ ಅರ್ಥದ ಸ್ಥಾನ ಯಾವುದಕ್ಕೋಸ್ಕರ? ಧರ್ಮಕ್ಕೋಸ್ಕರ. ಏನು ಚೆನ್ನಾಗಿದೆ ನೋಡಿ. ಕೊನೆಯಲ್ಲಿ ಒಂದು ಉಳ್ಕೊಂಡ್ಬಿಡ್ತಲ್ಲ. ಕಾಮದ ಸ್ಥಾನ ಏನ್ರಿ ಅಂತಂದರೆ, ಕಾಮ ಇರೋದು, ಆಸೆ ಇದೆಯಲ್ಲ, ಶರೀರದ ಪಾಲನೆಗಷ್ಟೇ ಹೊರತು ಇಂದ್ರಿಯಗಳ ಸುಖಕ್ಕಲ್ಲ. ಇಷ್ಟು ಸ್ಪಷ್ಟವಾಗಿ, ಇಷ್ಟು ವಿವರವಾಗಿ ನಾನು ಎಲ್ಲೂ ಓದಿಲ್ಲ. ಕೇವಲ ಈ ಭಾಗವತದ ಈ 2 ಶ್ಲೋಕಗಳಲ್ಲಿ ನೋಡಿದಾಗ ಏನು ಇಷ್ಟು ವರ್ಷ ಈ ಭಾಗವತ ಪುಟ ತಿರುಗಿಸಿ ಈ 2 ಶ್ಲೋಕನೇ ತಪ್ಪಿಸ್ಕೊಂಡ್ಬಿಟ್ಟಿದ್ನಲ್ಲ, ಅದು ಇದ್ರ ಕಡೆನೇ ದೃಷ್ಟಿ ಹೋಗಿರಲಿಲ್ವಲ್ಲ ಅನಿಸ್ಬಿಟ್ಟು. ಆದ್ದರಿಂದ ಏನು ಹೇಳುತ್ತೆ ಭಾಗವತ? ನೋಡಪ್ಪ, ಕಾಮ ಅನ್ನೋದಿದೆಯಲ್ಲ, ಇವಾಗ ಅದು ಇಂದ್ರಿಯಗಳನ್ನು ತೃಪ್ತಿಪಡಿಸ್ತಾ ಇರೋದಕ್ಕಲ್ಲ, ಶರೀರದ ಪಾಲನೆ ಅಷ್ಟೇ. ಯಾಕೆ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ನೀನು ಏನೇ ಒಂದು ಆಚರಣೆ ಮಾಡಬೇಕಾದ್ರೂ ಅದಕ್ಕೆ ಮೂಲಭೂತ ಅವಶ್ಯಕತೆ ಏನಪ್ಪ ಅಂತಂದರೆ ಆರೋಗ್ಯವಾದಂತಹ ಸುದೃಢವಾದಂತಹ ಶರೀರ. ಅದಿಲ್ಲದೆ ಏನು ಮಾಡೋಕ್ಕಾಗತ್ತೆ? ಎಲ್ಲ ಕಡೆ ನೋವು ಎಲ್ಲ ಇದ್ದಾಗ ಅರ್ಧ ಮತ್ಸ್ಯೇಂದ್ರಾಸನ ಮಾಡ್ತೀಯ? ಹಿಂಗಂದ್ರೆ ಅಯ್ಯೋ ಇಲ್ಲಿ ಹಿಡ್ಕೊಂಡ್ಬಿಡುತ್ತೆ ಅಂತಾನೆ, ಹಿಂಗೆ ತಿರುಗಿದೆ ಕತ್ತು ಹಿಡ್ಕೊಂಡ್ಬಿಡ್ತಾವ. ಅವನು ಏನು ಮಾಡೋದು? ಇಲ್ಲೊಬ್ಬರು ಆರ್ಥೋಪೆಡಿಷನ್ನು, ಅಲ್ಲೊಬ್ಬರು ಆರ್ಥೋಪೆಡಿಷನ್ನು, ಫಿಸಿಯೋಥೆರಪಿಸ್ಟ್ ಇಟ್ಕೊಂಡು ಅವನ ಆಸನ ಮಾಡೋಕ್ಕಾಗತ್ತೆ? ಇಷ್ಟೆಲ್ಲ ಮಾಡಿದ್ರೆ ಹೊಟ್ಟೆ ಉಪ್ಕೊಂಡ್ಬಿಟ್ಟಿರುತ್ತೆ. ತಿರ್ಗಿ ಅದಕ್ಕೇನಾದ್ರು ಒಂದು ಬಾಯಲ್ಲಿ ಹಾಕ್ಬೇಕು ಅವನಿಗೆ. ಈ ಥರ ಇದ್ರೆ ಏನು ನಾವು ಮಾಡೋದು ಸಾಧನೆ? ಆದ್ದರಿಂದ ಕಾಮ ಅನ್ನೋದು ಯಾವುದು ಅಂತ ಅಂದರೆ, ಇವಾಗ ಹಶ್ವ ಆಗುತ್ತೆ, ಅದಕ್ಕೆ
ಶರೀರಕ್ಕೆ ಏನು ಬೇಕೋ ಆ ಒಂದು ಪೌಷ್ಟಿಕವಾದಂಥ ಆರೋಗ್ಯಕರವಾದಂಥ ಆಹಾರ ಏನಿದೆ ಅದು ಕೊಡೋದು. ಶರೀರ ಅದು ಚೆನ್ನಾಗಿ ಇಟ್ಕೋಬೇಕು, ವ್ಯಾಯಾಮ ಮಾಡೋದು. ಎಷ್ಟು ಚೆನ್ನಾಗಿದೆ ಅಂದರೆ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕಲ್ಲ, ಶರೀರ ನಿರ್ವಹಣೆಗೆ ಮಾತ್ರ. ಯಾಕೆ ಅಂತಂದರೆ ನಾನು ಆರೋಗ್ಯವಾಗಿ ಬದುಕಿರಬೇಕು ಅನ್ನೋದು ಒಂದು ಆಸೆನೇ, ಕಾಮನೆ ಅದು. ಆದರೆ ಅದ್ರ ಉದ್ದೇಶ ಯಾವುದಕ್ಕೋಸ್ಕರ? ಅರ್ಥ. ಅದ್ಯಾಕ? ಧರ್ಮಕ್ಕೋಸ್ಕರ. ಅದ್ಯಾಕೆ? ಭಕ್ತಿ. ಧರ್ಮಾಚರಣೆಯಿಂದ ಭಕ್ತಿ, ಭಕ್ತಿಯಿಂದ ವೈರಾಗ್ಯ, ವೈರಾಗ್ಯದಿಂದ ಜ್ಞಾನ, ಜ್ಞಾನದಿಂದ ಮುಗಿದೋಯ್ತು. 2 ಶ್ಲೋಕದಲ್ಲಿ ಎಷ್ಟು ಅದ್ಭುತವಾಗಿ ಕೊಟ್ಬಿಟ್ಟಿದ್ದಾರೆ. ಇನ್ನೇನಾದ್ರು ಪ್ರಶ್ನೆ ಉಂಟಾಗತ್ತಾ? ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್? ಆದರೆ ಗುರುಗಳು ಈ ಥರ ಪ್ರಶ್ನೆ ಕೇಳಿದಾಗ ಹೇಳಿದ್ದಾರೆ, ಯಾರು ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ, ಯಾರು ಗೊತ್ತಿದೆಯೋ ಅವ್ರು ಹೇಳೋಲ್ಲ. ಅದು ಯಾವುದು ಗೊತ್ತಾ? ಆ ಮೋಕ್ಷ ಅನ್ನೋದೇನು, ಬ್ರಹ್ಮ ಅನ್ನೋದೇನು, ಪರಮಾರ್ಥ ತತ್ವ ಅದೇನು, ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂದರೆ ಅದನ್ನೇ ಹೇಳೋಕ್ಕಾಗಲ್ಲ. ಅದನ್ನು ಉಪನಿಷತ್ತೇ ಹೇಳುತ್ತೆ. ಗೋ ಅದ್ದ ವೇದ ಅಂತ ಆ ಋಷಿಗಳೇ ಆ ಜ್ಞಾನವನ್ನು ಪಡ್ಕೊಂಡವರು ಇದನ್ನು ನಾವು ಹೆಂಗೆ ಶಿಷ್ಯನಿಗೆ ತಿಳಿಸ್ಕೊಡೋದಪ್ಪ? ವಾಕ್ಯದ ಮೂಲಕ, ಮಾತಿನ ಮೂಲಕ ತಿಳಿಸ್ಕೊಡೋದಕ್ಕೆ ಆಗೋದಿಲ್ವಲ್ಲ ಅಂತ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸು ಅದನ್ನು ಗ್ರಹಿಸೋಕ್ಕಾಗೋದಿಲ್ಲ, ಮಾತು ಅದನ್ನು ಹೇಳೋಕ್ಕಾಗ್ದಲೇ ಹಿಂದಿರುಗುತ್ತೆ ಅಂತ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಮನಸ್ಸು ವಾಕು ಎರಡೂ ಅದನ್ನು ಮುಟ್ಟೋದಕ್ಕೂ ಆಗೋದಿಲ್ಲ ಅಂತ. ಆದರೆ ಹೇಳದೇ ಇದ್ರಾಗೋದಿಲ್ಲ. ಆದ್ದರಿಂದ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ಹೇಳಿ ಅಲ್ಲಿಗೆ ಬಿಟ್ಟುಬಿಡೋದು. ಗೊತ್ತಾಯ್ತಲ್ಲ? ಇವಾಗ ಈಜು ಕಲಿಸೋದಕ್ಕೆ ಏನು ಮಾಡ್ತಾರೆ, ಇಲ್ಲೆಲ್ಲ ಒಂದು ಏನೋ ಹಾಕ್ತಾರೆ, ಇದನ್ನ ಒಂದಿಷ್ಟು ಟೈರು ಇದೆಲ್ಲ ಹಾಕಿ ಅವನು ಕೈ ಕಾಲು ಹೊಡ್ಕೊಳ್ಳೋದೆಲ್ಲ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳಿ. ಮಾಡ್ಬಿಟ್ಟು ಸ್ವಲ್ಪ ಇವನು ತೇಲ್ತಾನೆ ಅಂತ ಗೊತ್ತಾಗಿದ್ದ ತಕ್ಷಣ ಜೀವನ ಪರ್ಯಂತ ಅದನ್ನು ಹಾಕೇ ಕಳಿಸೋದು ಅವನ ಈಜಿಗೆ ಇಲ್ಲ. ಆಮೇಲೆ ತೆಗೆದುಬಿಟ್ರು ಸ್ವಲ್ಪ ಹೋದಾಗ ಅವನು ಮಾಡಿಕೊಂಡು ಬಂದ್ಬಿಡುತ್ತೆ. ಆಮೇಲೆ ಅಲ್ಲಿವರೆಗೂ ಆದರೂ ಬೇಕಾಗತ್ತೆ. ನೋಡಿ, ಇದು ಇಲ್ಲದಲೇ ಇದ್ದರೆ, ಇದನ್ನು ಕೆಲವು ಬಾರಿ ನಿಮಗೆ ಹೇಳಿದ್ದೀನಿ ನಾನು, ಏನು ಅಂತಂದರೆ, ಹೌದ್ರಿ ಆರೋಗ್ಯವಾಗಿ ಆಗಿರಬೇಕು ಅಂದರೆ ನೋಡಪ್ಪ ಇದು 4 ಇದೆ, ಧರ್ಮ ಅರ್ಥ ಕಾಮ ಮೋಕ್ಷ, ಇದನ್ನೆಲ್ಲ ನೀನು ಪಾಲಿಸ್ಬೇಕು ಅಂತಂದರೆ, ಸಾಧಿಸ್ಬೇಕು ಅಂತಂದರೆ ಶರೀರ ಚೆನ್ನಾಗಿರ್ಬೇಕು ಕಣೋ ಅಂತ. ಸರಿ, ಇನ್ನೇನು ಕಾಯಿಲೆ ಬಂದಿರುತ್ತೆ, ನನಗೆ ಯಾವ ಔಷಧಿ ತೊಗೊಳ್ಳೋ, ಯಾಕೆ? ಇಲ್ಲ ಗುಣ ಆಗುತ್ತೆ. ಯಾಕೆ ಗುಣ ಆಗಬೇಕು? ಇದಕ್ಕೋಸ್ಕರ ಅಂದರೆ ಸರಿ. ಆಮೇಲೆ ನಾನು ಸಾಯ್ತೀನಿ, ಯಾಕೆ ಬದುಕಬೇಕು ಅಂದರೆ ಏನು ಉತ್ತರ ಕೊಡೋದು ಅವನಿಗೆ? ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಅವನು ಯಾಕೆ ಬದುಕಬೇಕು ಅನ್ನೋದಕ್ಕೆ ಉತ್ತರ ಇಲ್ಲ. ನೀನು ಸಾಯಬಾರ್ದು, ಸತ್ತರೆ ಅದು ಅಪರಾಧ ಅಂತ ಲೀಗಲಿ ಏನೋ ಹೇಳ್ಬೋದು ಅಷ್ಟೇ ಹೊರತು, ಅವನಿಗೆ ಸಮಂಜಸವಾಗಿ ಉತ್ತರ ಕೊಡಬೇಕಾದ್ರೆ ಇದು 4 ಹೇಳಬೇಕಾಗತ್ತೆ. ಆದ್ದರಿಂದ ಬದುಕಿಗೆ ಒಂದು ಗುರಿ ಲಕ್ಷ್ಯ ಇಲ್ಲದಿದ್ದರೆ, ಇಫ್ ಲೈಫ್ ಬಿಕಮ್ಸ್ ಪರ್ಪಸ್ಲೆಸ್, ವೈ ಶುಡ್ ಒನ್ ಲಿವ್? ಒಂದು ಪರ್ಪಸ್ ಅನ್ನೋದು ಇಲ್ಲದಿದ್ದರೆ ಏನು ಅರ್ಥ ಇದೆ? ಎಲ್ಲ ಈ ಕೇಳೋಕ್ಕೆ ಮುಂಚೆ ಎಲ್ಲ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಈ ಅರ್ಥವಿಹೀನವಾಗಿಬಿಡುತ್ತೆ. ಕೋಮ ಇದು ಯಾವುದು ICUಲಿ ಇದ್ದಂಗೆ ಎಲ್ಲ ಇಲ್ಲಿ ಬಂದಾಗ ಒಂದು ಕಾಲದಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಆತ್ಮಹತ್ಯೆ ತುಂಬ ಹೆಚ್ಚಾಗೋಯ್ತು. ಯಾಕೆ ಅಂತಂದರೆ ಎಲ್ಲ ಸೌಲಭ್ಯಗಳಿದೆ, ಏನು ಒಂದು ಸಣ್ಣ ಪುಟ್ಟ ಚಾಲೆಂಜ್ ಅನ್ನೋದು ಇಲ್ಲ ಅವರಿಗೆ ಬದುಕಿನಲ್ಲಿ. ಒಂಥರ ಪರ್ಪಸ್ಲೆಸ್ನೆಸ್ ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡೋರು ಎಷ್ಟೋ ಜನ. ನಮ್ಮಲ್ಲಿ ಅದು ಅವಕಾಶನೇ ಇಲ್ಲ ಬಿಡಿ. ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಆಫೀಸ್ಗೆ ಹೋಗಿ ಬಂದರೆ ಅದೇ ಒಂದು ಸಾಧನೆ ನಮಗೆ. ಹಾಂ, ಯಾವತ್ತಾರು ಒಂದು ದಿವಸ ಟ್ರಾಫಿಕ್ ಕಡಿಮೆ ಇದ್ದು 1.5 ಗಂಟೆ ಹೋಗ್ತಾಯಿದ್ದು, 1 ಗಂಟೆ 10 ನಿಮಿಷದಲ್ಲಿ ಇವತ್ತು ಫಸ್ಟ್ ಕ್ಲಾಸ್ ಕಂಡ್ರಿ ಅಂತ, ಏನಾದರೂ 1 ಗಂಟೆ 10 ನಿಮಿಷದಲ್ಲಿ ಹೋಗ್ಬಿಟ್ಟು ಆಫೀಸ್ಗೆ ಅಂತ ಎಲ್ಲ ಬೆಂಗಳೂರಲ್ಲಿ ಕೇಳಿ ಎಲ್ಲ ಹೇಳ್ಕೊತಾರೆ. ಗೊತ್ತಾಯ್ತಾನಪ್ಪ? ಆದ್ದರಿಂದ ಅವನಿಗೆ ನಾವು ಇಲ್ಲ ಮಗು ನೋಡು, ಕಾಮ ಅರ್ಥ ಧರ್ಮ ಮತ್ತು ಮೋಕ್ಷ, ಈ ಶರೀರ
ನಮಗೆ ಭಗವಂತ ಕೊಟ್ಟಿರೋದೇ ಇದಕ್ಕೋಸ್ಕರನಪ್ಪ. ಇದೆಲ್ಲ ಒಂದು ಉದ್ದೇಶ ಅನ್ನೋದಿದ್ದರೆ ಬದುಕಬೇಕು, ಚೆನ್ನಾಗಿ ಬದುಕಬೇಕು, ಆರೋಗ್ಯವಾಗಿರಬೇಕು, ಸರಿಯಾದ ಮಾರ್ಗದಲ್ಲಿ ನಡೀಬೇಕು. ಇದಕ್ಕೆಲ್ಲ ಒಂದು ಸಮಾಧಾನ ಇದೆ ರೀ. ಏನೂ ಇಲ್ಲ. ಐ ಡೋಂಟ್ ಬಿಲೀವ್ ಅಂದರೆ ಅವನಿಗೆ ಏನು ಹೇಳೋದು? ಸರಿ ನೇಣಾಕೋ ಅಷ್ಟೇ. ಅವ್ನಿಗೇನು ಹೇಳೋಕ್ಕಾಗತ್ತೆ ಅವ್ರಿಗೆ? ಎಷ್ಟು ಚೆನ್ನಾಗಿದೆ ನೋಡಿ. 4 ಕಾಮ, ಅರ್ಥ, ಧರ್ಮ ಮತ್ತು ಮೋಕ್ಷ. ಇದು ಯಾವ ಕ್ರಮದಲ್ಲಿ ಅಂತ ನೋಡಿ. ಎಷ್ಟು ಸೊಗಸಾಗಿ ಹೇಳ್ಬಿಟ್ಟಿದ್ದಾರೆ ಅಂದರೆ ಇದನ್ನು ಎಷ್ಟು ಹೊಗಳಿದ್ರೂ ಕಡಿಮೆ ಇದು. ಇವಾಗ ನೋಡಿ ಗೊತ್ತಾಗುತ್ತೆ, ಹೌದಲ್ಲ, ನಾವು ಧರ್ಮಾಚರಣೆ ಅನ್ನೋದು ಎಂಥ ಅದ್ಭುತವಾದಂಥ ಒಂದು ಸಾಧನ. ಅದನ್ನು ಅರ್ಥ ಕಾಮಗಳಿಗೆ ವ್ಯರ್ಥ ಮಾಡ್ಕೊಂಬಿಟ್ರೆ ಯಾವುದಕ್ಕೆ ಉಪಯೋಗಿಸ್ಬೇಕು? ಅದಕ್ಕಿನ್ನ ಯಾವುದು ಉನ್ನತವಾದ್ದು ಅದಕ್ಕೆ. ಅರ್ಥ ಯಾಕೆ ಬೇಕು? ಧರ್ಮಕ್ಕೋಸ್ಕರ. ಕಾಮ ಯಾಕಿದೆ ಅಂತಂದರೆ ಶರೀರವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಅಷ್ಟೇ.